ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ ಅನ್ನೋ ಹಾಗೆ ಇಡೀ ಕರ್ನಾಟಕವನ್ನ ಆವರಿಸಿದ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಅಂತಾನೆ ಹೇಳ್ಬೋದು. ನಮ್ಮ ನಂದಿನಿ ಕರ್ನಾಟಕಕ್ಕೆ ಬಂದ್ಮೇಲೆ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ನೋಡೋಣ ಬನ್ನಿ. ಹಿಂದಿನ ಕಾಲದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಹಸು ಎಮ್ಮೆ ಸಾಕುವುದು ಸಾಮಾನ್ಯವಾಗಿತ್ತು. ಪ್ರತಿ ಮನೆಯಲ್ಲೂ 2-3 ಹಸುಗಳು ಇರುತ್ತಿದ್ದವು. ಹಾಲು ಕರೆಯುವ ಕೆಲಸವನ್ನ ಮನೆ ಮಂದಿಯೇ ಮಾಡುತ್ತಿದ್ದರು. ಬಂದ ಹಾಲನ್ನ ಮೊಸರು, ತುಪ್ಪ, ಬೆಣ್ಣೆ ಮಾಡಿಕೊಂಡು ಮನೆ ಬಳಕೆಗೆ ಇಟ್ಟುಕೊಳ್ಳುತ್ತಿದ್ದರು. ಹೆಚ್ಚಿದ ಹಾಲು ಇದ್ದರೆ ಹತ್ತಿರದ ಮನೆಗಳಿಗೆ ಅಥವಾ ವಾರದ ಸಂತೆಗೆ ತೆಗೆದುಕೊಂಡು ಹೋಗಿ ಮಾರಾಟವನ್ನ ಮಾಡ್ತಾ ಇದ್ರು. ಆದರೆ ಅದಕ್ಕೆ ಸರಿಯಾದ ಬೆಲೆ ಸಿಗುತ್ತಿರಲಿಲ್ಲ. ಕೆಲವೊಮ್ಮೆ ಹಾಲು ಹಾಳಾಗಿ ನಷ್ಟವೂ ಆಗುತ್ತಿತ್ತು. ರೈತರಿಗೆ ಹಾಲು ಉತ್ಪಾದನೆ ಒಂದು ಖಚಿತ ಆದಾಯವಾಗಿರಲಿಲ್ಲ. ಆದರೆ ಈಗ ನಂದಿನಿ ಉತ್ಪನ್ನಗಳು ಬಂದ ಮೇಲೆ ಈ ಸ್ಥಿತಿ ಸಂಪೂರ್ಣ ಬದಲಾಗಿದೆ. ಹಳ್ಳಿಗಳಲ್ಲೂ ಹಾಲು ಸಹಕಾರ ಸಂಘಗಳು ಆರಂಭವಾಗಿವೆ. ರೈತರು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಹಾಲು ಸಂಘಕ್ಕೆ ಹಾಕಬಹುದು. ಹಾಲಿನ ಪ್ರಮಾಣಕ್ಕೆ ಮತ್ತು ಗುಣಮಟ್ಟಕ್ಕೆ ತಕ್ಕಂತೆ ಸರಿಯಾದ ಬೆಲೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಬರುತ್ತದೆ. ಇದರಿಂದ ರೈತರಿಗೆ ಖಚಿತ ಆದಾಯ ಸಿಗುತ್ತಿದೆ. ನಂದಿನಿ ಉತ್ಪನ್ನಗಳಿಂದ ರೈತರಿಗೆ ಮಾತ್ರವಲ್ಲ, ಎಷ್ಟೋ ವಿದ್ಯಾವಂತರಿಗೆ ಅಂದ್ರೆ ಡಿಗ್ರಿ ಮಾಡಿದ್ರು ಕೆಲಸ ಸಿಗದೆ ಹುಡ್ತಾ ಇರುವಂತಹ ಎಷ್ಟೋ ವಿದ್ಯಾವಂತರು ಮತ್ತೆ ಬೇರೊಬ್ಬರ ಕೈ ಕೆಳಗೆ ಕೆಲಸ ಮಾಡಿದ್ರು ಕೇವಲ 20,000-30,000 ಸಾವಿರ ಸಂಬಳ ತಗೊಳ್ತೀವಿ ಅಷ್ಟೇ ಅಂತ ಹೇಳಿ ಎಷ್ಟೋ ವಿದ್ಯಾವಂತರು ಮತ್ತು ನಿರುದ್ಯೋಗಿಗಳು ಬಂದು ಹಳ್ಳಿಯಲ್ಲಿ ಹಸುಗಳನ್ನ ಸಾಕಿ ತಿಂಗಳಿಗೆ 40,000ಕ್ಕಿಂತ ಹೆಚ್ಚು ಆದಾಯವನ್ನ ನೋಡಿ ಖುಷಿ ಪಡುತ್ತಿದ್ದಾರೆ. ಇದು ನಮ್ಮ ನಂದಿನಿ ಬಂದಿದ್ರಿಂದ ಮಾತ್ರ ಸಾಧ್ಯ ಆಗಿದ್ದು. ಮತ್ತೆ ಎಷ್ಟೋ ಮಹಿಳೆಯರು ಈ ನಂದಿನಿ ನಮ್ಮ ಕರ್ನಾಟಕಕ್ಕೆ ಬಂದಿದ್ರಿಂದ ಸ್ವಾವಲಂಬಿಗಳಾಗಿ ಬದುಕುತ್ತಿದ್ದಾರೆ. ನಂದಿನಿ ಹಾಲು ಮಾತ್ರವಲ್ಲದೆ ಮೊಸರು, ತುಪ್ಪ, ಬೆಣ್ಣೆ, ಪೇಡ, ಐಸ್ ಕ್ರೀಮ್, ಚೀಸ್, ಮಜ್ಜಿಗೆ, ಹಾಲು ಪುಡಿ ಇತ್ಯಾದಿ ಉತ್ಪನ್ನಗಳನ್ನ ತಯಾರಿಸುತ್ತದೆ. ಈ ಎಲ್ಲ ಉತ್ಪನ್ನಗಳು ಶುದ್ಧವಾಗಿದ್ದು ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರಿಗೂ ನಂದಿನಿ ಉತ್ಪನ್ನಗಳು ಅವಶ್ಯಕವಾಗಿವೆ. ಹಾಗೆ ಶಾಲೆಗಳಿಗೆ, ಹಬ್ಬ ಹರಿದಿನಗಳಿಗೆ ನಂದಿನಿ ಉತ್ಪನ್ನಗಳು ಬಹುಮುಖ್ಯವಾಗಿವೆ. ಒಟ್ಟಾರೆ ನಂದಿನಿ ಉತ್ಪನ್ನಗಳ ಬಗ್ಗೆ ಹೇಳೋದಾದ್ರೆ ಪೌಷ್ಟಿಕತೆ, ಶುದ್ಧತೆ, ನಂಬಿಕೆಯ ಪ್ರತಿರೂಪ ನಮ್ಮ ನಂದಿನಿ. ಮತ್ತು ನಗರ ಪ್ರದೇಶದಲ್ಲಿ ನಂದಿನಿ ಉತ್ಪನ್ನಗಳು ದಿನನಿತ್ಯ ಜೀವನದ ಅವಿಭಾಜ್ಯ ಭಾಗವಾಗಿವೆ. ಬೆಳಿಗ್ಗೆ ಚಹಾಯಿಂದ ಹಿಡಿದು ರಾತ್ರಿ ಊಟದವರೆಗೂ ನಂದಿನಿ ಉತ್ಪನ್ನಗಳು ಬೇಕೇ ಬೇಕು. ಮತ್ತೆ ನಂದಿನಿ ಮೂಲಕ ರೈತರಿಗೆ ಕೇವಲ ಹಾಲಿನ ಹಣ ಮಾತ್ರ ಅಲ್ಲ, ಇನ್ನು ಹಲವಾರು ಸೌಲಭ್ಯಗಳು ಸಿಗುತ್ತಿವೆ. ಪಶು ವೈದ್ಯಕೀಯ ಸೇವೆ, ಉಚಿತ ಲಸಿಕೆ, ಪಶು ಆಹಾರ, ಹಸು ಸಾಕಾಣಿಕೆ ಬಗ್ಗೆ ತರಬೇತಿ ಇವೆಲ್ಲ ನಂದಿನಿಯಿಂದ ಸಿಗುತ್ತಿವೆ. ಇದರಿಂದ ಹಸುಗಳ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತೆ ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ. ಮಹಿಳೆಯರು ಕೂಡ ಸ್ವಸಹಾಯ ಸಂಘಗಳ ಮೂಲಕ ಹಾಲು ಉತ್ಪಾದನೆ ಮಾಡಿ ಮನೆಯ ಆದಾಯಕ್ಕೆ ಕೈ ಜೋಡಿಸುತ್ತಿದ್ದಾರೆ. ಹೀಗೆ ನಂದಿನಿ ರೈತ ಕುಟುಂಬಗಳ ಬದುಕನ್ನೇ ಬೆಳಗಿಸಿದೆ ಅಂದರೆ ತಪ್ಪಾಗಲ್ಲ. ಒಟ್ಟಾರೆ ನೋಡೋದಾದ್ರೆ ನಂದಿನಿ ಅನ್ನೋದು ಕೇವಲ ಹಾಲಿನ ಬ್ರ್ಯಾಂಡ್ ಅಲ್ಲ, ಅದು ರೈತರ ಬದುಕಿನ ಆಧಾರ, ಜನರ ಆರೋಗ್ಯದ ರಕ್ಷಕ. ಹಳ್ಳಿಯ ಶ್ರಮ ನಗರಗಳ ಮನೆಗಳಿಗೆ ತಲುಪೋ ಸೇತುವೆಯೇ ನಮ್ಮ ನಂದಿನಿ. ಆದ್ದರಿಂದ ನಾವು ನಂದಿನಿ ಉತ್ಪನ್ನಗಳನ್ನ ಬಳಸೋದು ನಮ್ಮ ರೈತರನ್ನ ಬೆಂಬಲಿಸಿದಂತೆ, ನಮ್ಮ ಆರೋಗ್ಯವನ್ನ ನೋಡಿಕೊಂಡಂತೆ. ನಮ್ಮ ನಂದಿನಿ ನಮ್ಮ ಹೆಮ್ಮೆ. ಕರ್ನಾಟಕ ರಾಜ್ಯದ ಮನೆ ಮನೆಗೂ ಚಿರಪರಿಚಿತ ನಮ್ಮ ನಂದಿನಿ ನಮ್ಮ ಕನ್ನಡಿಗರ ಬ್ರ್ಯಾಂಡ್ ಕಂಡ್ರಿ. ದಿನ ಬೆಳಗ್ಗೆ ಆದ್ರೆ ಪ್ರತಿಯೊಂದು ಮನೆಯಲ್ಲೂ ಕಾಣುವ ಕೇಳುವ ಹೆಸರೇ ನಂದಿನಿ. ನಾನಿವತ್ತು ಮೊಸರು ಪ್ರೋಸೆಸ್ ಹೇಗಾಗುತ್ತೆ ಅಂತ ನೋಡೋಣ ಅಂತ ಡೈರಿ ಸರ್ಕಲ್ ಅಲ್ಲಿರೋ KMF ಗೆ ಬಂದಿದ್ದೀನಿ. ಮೊದಲಿಗೆ ರೈತರಿಂದ ಕಲೆಕ್ಟ್ ಮಾಡಿರೋ ಹಾಲಿನ ಗುಣಮಟ್ಟವನ್ನ ಲ್ಯಾಬ್ ನಲ್ಲಿ ಚೆಕ್ ಮಾಡಿ ಈ ತರ ಸೈಲೋಗಳಿಗೆ ಫಿಲ್ ಮಾಡ್ತಾರೆ. ತದನಂತರ ಹಾಲ್ನ 90 ಡಿಗ್ರಿಗೆ ಬಾಯ್ಲ್ ಮಾಡಿ ಅಂದ್ರೆ ಪ್ಯಾಸ್ಚರೈಸ್ ಮಾಡಿ ಮತ್ತೆ ನಾರ್ಮಲ್ ಡಿಗ್ರಿಗೆ ಹಾಲ್ನ ತಣ್ಣಗ್ ಮಾಡಿ ಹೆಪ್ಪಾಕಿ ಪ್ಯಾಕಿಂಗ್ ಮಾಡಿ ಇನ್ಕ್ಯುಬೇಷನ್ ಅಲ್ಲಿ 3 to 4 ಅವರ್ಸ್ 38 ಡಿಗ್ರಿಯಲ್ಲಿ ಮೇಂಟೈನ್ ಮಾಡಿ ಅದು ಹೆಪ್ಗಟ್ಟೋವರೆಗೂ ಬಿಟ್ಟು ಅದು ಹೆಬ್ಬಿಟ್ಟಿದ್ಮೇಲೆ ಬ್ಲಾಸ್ಟ್ ಚಿಲ್ಲಿಂಗ್ ಗೆ ಹೋಗಿ 38 ಡಿಗ್ರಿಯಿಂದ ಡೈರೆಕ್ಟ್ 4 ಡಿಗ್ರಿಗೆ ಬಂದ್ಮೇಲೆ ಗಟ್ಟಿ ಮೊಸರು ಸೆಟ್ ಆಗಿರುತ್ತೆ. ಅದಾದ್ಮೇಲೆ ಗಾಡಿಗಳಿಗೆ ಡಿಸ್ಪ್ಯಾಚ್ ಆಗುತ್ತೆ. ನಮ್ ಮನೆಗಳಲ್ಲಿ ಹೇಗ್ ಮೊಸರು ಮಾಡ್ತೀವೋ ಹಾಗೆ ಇಲ್ಲೂ ಕೂಡ ಹಂಗೆ ಮಾಡ್ತಾರೆ. ಯಾವುದೇ ತರ ಪ್ರಿಸರ್ವೇಟಿವ್ ಮತ್ತೆ ಅಡಿಟಿವ್ಸ್ ನ ಆಡ್ ಮಾಡಲ್ಲ. ದಿನಕ್ಕೆ 90 ಲಕ್ಷ ಕೆಜಿ ಹಾಲ್ನ ಪ್ರೊಕ್ಯೂರ್ ಮಾಡ್ಕೊಂಡು ನಮ್ಮ ರೈತರಿಗೆ ದಿನಕ್ಕೆ 28 ಕೋಟಿ ಪೇಮೆಂಟ್ ಮಾಡುತ್ತೆ ನಮ್ಮ ನಂದಿನಿ ಬ್ರ್ಯಾಂಡ್. ನೀವು ಕೂಡ ನಿಮ್ಮ ಮನೆಗಳಲ್ಲಿ ನಮ್ಮ ಕರ್ನಾಟಕದ ಬ್ರ್ಯಾಂಡ್ ನಂದಿನಿ ಮೊಸರನ್ನೇ ಯೂಸ್ ಮಾಡಿ. ನಾನು ನಂದಿನಿ ಪಾಕೆಟಲ್ ಬಂದೀನಿ, ಡೈರಿಲಿ ಇಡ್ತೀನಿ, ಬೆಳಗ್ಗೆ ಕಾಫಿ ಹಾಕ್ತೀನಿ, ಕಾಫಿ ಕುಡಿಯಲ್ವಾ ಕರಡಾಗಿ ಸಿಗ್ತೀನಿ, ಕಾಫಿ ಆಗಲ್ಲ ಅಫೋರ್ಡಬಲ್ ಇರ್ತೀನಿ. ಬಾರಿ ನಂದಿನಿ ನೀರು ಸೇರಿಸ್ತೀನಿ,